लेकिन ये साला कर क्या रहा है यहाँ पे? ವಿವೇಕ್ ಅವ್ರು ನೋಡಿ ಇವಾಗ ಬಂದಿದ್ದಾರೆ. ಅಲ್ಲಿ ಯಾರೋ ಹುಡುಗಿರು ನೋಡಕ್ಕೆ ಹೋಗಿದ್ರು. ನಮ್ಮ ಚಾನಲ್ ಬಂದಿದೆ ಇಷ್ಟು A to Z ನೀರೈತಾ ಆಗಿದೆ ಅಣ್ಣ ನೋಟಿಫಿಕೇಶನ್ ಆನ್ ಮಾಡಿ ನೀರೈತೆ. ಇವಾಗ ವಿವೇಕ್ ಅವ್ರು ಸಿಕ್ಕಿದ್ದಾರೆ. ವಿವೇಕ್ ಅವರು 700 ರೂಪಾಯಿ ಖರ್ಚು ಮಾಡಿ ಗಿಫ್ಟ್ ತಗೊಂಡಿದ್ರಂತೆ. ಯಾರಿಗೆ ತಗೊಂಡಿರಪ್ಪ? ಆಫೀಸ್ ಕೊಲೀಗ್ಸ್ಗೆ ಬ್ರೋ. ಎಷ್ಟು ಜನ ಇದ್ದಾರೆ ನಿಮ್ಮ ಕೊಲೀಗ್ಸ್? ನನ್ನ ಬಿಟ್ಟು 6 ಜನ ಇದ್ದಾರೆ. ಸೊ ಟೀಮ್ಮೇಟ್ಸ್. ಹಾಂ, ಮುತ್ತಿನಂಥ ಟೀಮ್ಮೇಟ್ಸ್. ಓಕೆ. ಏನು ತೊಗೊಂಡಿದ್ದೀರಾ? ಹುಡುಗಿರಿಗೆ ಕಿವಿ ಒಲೆ ಚೈನು, ಹಾಂ, ಆಮೇಲೆ 4 ಕೀ ಬಂಚು. ಹಾಂ. ಹುಡುಗರಿಗೆ ಏನು ತಗೊಂಡಿರಾ? 2 ಕೀ ಬಂಚು. ಅದೇ ಅವತ್ತು ನೋಡಿದ್ವಲ್ಲ ಅಲ್ಲಿ 100 ರೂಪೀಸ್. ಹುಡುಗರಿಗೆ ಎಲ್ಲರಿಗೂ ಗಿಫ್ಟ್ ತಗೊಂಡಿದ್ದಾರೆ. ನೋಡಿ ಗೈಸ್, ಇಲ್ಲೇ ಬಟ್ ಇಲ್ಲಿರೋ ನಮಗೆ ಕೊಡ್ತಾ ಇಲ್ಲ ಗಿಫ್ಟ್. ಬನ್ನಿ ಬ್ರೋ, ಏನು ಇಷ್ಟೇ ಜನ. ಜಾತ್ರೆನೇ ನಮ್ದು. ಜಲಗಾರ ಏನಪ್ಪ. ಅಕ್ಕಪಕ್ಕ ಇರೋ ನಮಗೆ ಏನು ಕೊಡ್ಸಿಲ್ಲ. ಎಲ್ಲೋ ಕೂತಿರೋರಿಗೆ 700 ರೂಪಾಯಿ ಗಿಫ್ಟ್ ತಗೊಂಡಿದ್ದೀನಿ. ಸ್ವಂತ ತಮ್ಮ ಇವನು ರಕ್ತ ಹಂಚ್ಕೊಂಡು ಹುಟ್ಟಿರೋ ಸ್ವಂತ ಹಚ್ಚಿ ಕಚ್ಚಿ ಬಿಟ್ಟಿರುವ ನನ್ನ ತಮ್ಮ, ಸ್ವಂತ ತಮ್ಮ. ಆದ್ರೂ ಅವನಿಗೇನು ಕೊಡಿಸ್ತಾ ಇಲ್ಲ. ಆಸ್ತಿ ಭಾಗ ಕೊಟ್ಟಿದ್ದೀನಿ ಅವನಿಗೆ. ಆಸ್ತಿಲ್ ಭಾಗ ಇವನು ಆಸ್ತಿ ಮಾಡ್ಬಿಟ್ಟು ಇವನೇ ಕೊಟ್ಬಿಟ್ಟಿದ್ದಾನೆ ಅನ್ನೋ ತರ ಹೇಳ್ತಾನೆ. ನನ್ನ ಆಸ್ತಿನೆಲ್ಲ ಒಂದೇ ಸಾಕ್ಷಿ ನೋಡಪ್ಪ. ಬಟ್ಟೆ ಬಿಚ್ಕೊಡು. ಹಾಂ, ಅದು ನಾನು ಸ್ವಯಾರ್ಜಿತ. ಮತ್ತೆ ಯಾರ್ದು ಆಸ್ತಿ ಕೊಡ್ತೀವಿ ಅವನಿಗೆ? ಪಿತ್ರಾರ್ಜಿತ. ಪಿತ್ರಾರ್ಜಿತ. ಅವರೇ ನಿಮಗೆ ಕೊಟ್ಟಿಲ್ಲ ಇನ್ನು. ಇದು ವಿಡಿಯೋ ಕಂಟೆಂಟ್ ನಾವು ಕೊಡ್ತೀವಿ ನಿಮಗೆ, ರೆಕಾರ್ಡ್ ಇದೆ. ಸೊ ಇದನ್ನ ಹಿಡ್ಕೊಂಡು ನೀವು ಮುಂದೆ ಒಂದು ಅಂಗುಲ ಜಾಗನೂ ಇವ್ರಿಗೆ ಕೊಡ್ಬಿಡಿ. ಇವ್ರದ್ದೇನೇನಿದೆಯಲ್ಲ ಅದ್ರಲ್ಲಿ ಒಂದು 20% ನಮಗೆ ಕೊಡಿ. ಯಾಕಂದ್ರೆ ನಾವು ಇದು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ಕೊಡ್ತಿದ್ದೀವಲ್ಲ, ಇವನಿಗೆ ನಾವು ರೋಡಿಗೆ ಕಳ್ಸೋಣ. ರೋಡಿಗಿಳಿ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಂಗುಚ್ಚೆ ಆಡಬಾರು. ಈ ವಿಡಿಯೋನು ತೋರಿಸಿ ನಿಮ್ಮ ತಂದೆಯವರಿಗೆ. ಅವಾಗ ಆಸ್ತಿ ಕೊಡೋದೇ ಇಲ್ಲ ಹಿಂಗೆ. ಇಲ್ಲಿ ನೋಡಿ, ಇವಾಗ ನಮ್ಮ ವಿವೇಕ್ ಅವರು ಮಿಸ್ಟರ್ ತಿಪ್ಪೇಸ್ವಾಮಿ ಅವ್ರ ಬಗ್ಗೆ ಏನೋ ಹೇಳ್ತಿದ್ದಾರೆ. ನಮ್ಮ ಗ್ಯಾಂಗಿನ ರಕ್ಷಿತ್ ಶೆಟ್ಟಿ ನೋಡಿ, ಆ ಕಲರು, ಆ ಹೈಟ್. ರಕ್ಷಿತ್ ಶೆಟ್ಟಿನೇ ಸಿಂಗಲ್ ಅಪ್ಪ, ಇವನೆಲ್ಲ ಮದುವೆ ಆಗಿ ಅದೇ ಹೇಳಕ್ ಬಂದೆ. ನಮ್ಮ ಗ್ಯಾಂಗಿನ ರಕ್ಷಿತ್ ಶೆಟ್ಟಿ ಅದ್ರ ಮದುವೆ ಆಗಿದ್ದಾರೆ. ರಕ್ಷಿತ್ ಶೆಟ್ಟಿ ಸ್ವಲ್ಪ ಸ್ಲಿಮ್ ಆಗಿದ್ದಾನೆ, ಇವರು ಸ್ವಲ್ಪ ಹೊಟ್ಟೆ ಬಂದಿದೆ. ಇಲ್ಲ, ಇವನು ಸಪ್ತಸಾಗರದ ಆಚೆ ಪಾರ್ಟ್ 2 ಅಲ್ಲಿ ಮದುವೆ ಆಗೈತಲ್ಲ ಪಾಪ. ತಿನ್ ಹೊಟ್ಟೆ ಬಂದೈತೆ. ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಏನ್ ಮಾಡಂಗಿಲ್ಲ, ಮತ್ತೆ ತಿಳಿಸ್ತೇವೆ. ನಮ್ಮ ಗ್ಯಾಂಗಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಲ್ಲಿದ್ದಾರೆ. ಇದಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಅದನ್ನ ಕೈ ಹಾಕೊಂಡು ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ನಮ್ಮ ಹೃದಯನ ಹಾಳಾಗೋಯ್ತು. ನಿಮ್ಮ ನಗು ಮುಂದಿನ ಏನು ಡೈಲಾಗ್ ಓದಾಕಿಲ್ಲ ಸಾರಿ. ನೀವು ನೋಡಿ, ನಮ್ಮ ಗ್ಯಾಂಗಿನ ಗ್ಯಾಂಗ್ರೀನ್ ಗ್ಯಾಂಗಿನ ಬೆಳಕು, ಹೊಸ ಪ್ರತಿಭೆ, ಯುವ ಪ್ರತಿಭೆ. ಇವನ್ ನೋಡಕ್ ಸ್ವಲ್ಪ ಅಮುಕು ಡುಮುಕು ತರ ಇಲ್ವಾ? ಆ ಡೈಲಾಗ್ ಹೇಳಿ ಎಷ್ಟು ಜನ ಅವಾಗ ಗೊತ್ತಾಗ್ತದೆ ಐದನಿಲ್ಲ ಅಂತ ಹೇಳಪ್ಪ ಡೈಲಾಗ್. ನೋಡಿ, ಅಮುಕು ಡುಮುಕು ಅವರ ಡುಮುಕು ತಮ್ಮ ಇವರು. ಹಳೆ ಪಿಕ್ಚರ್ ಬುಲ್ಲಿ ತರ ಇದೆ. ಆಕ್ಚುಲಿ ಗೈಸ್, ನನ್ನ ಸ್ಕಿನ್ನಿನ ಬೆಳಕು ಎಷ್ಟು ಜಾಸ್ತಿ ಇದೆ ಅಂದ್ರೆ ಇಲ್ಲಿರೋ ವಾತಾವರಣನೇ ಕತ್ಲ ಕಾಣಿಸ್ತಿದೆ ಫ್ರೆಂಡ್ಸ್. ಅದಕ್ಕೆ ಇವ್ರು ಆತರ ಅಂತಿದ್ದಾರೆ. ಒಂದು ಹಾಡು ಹೇಳಿ. ಒಂಥರ ಅದ್ದೂರಿ ಪಿಕ್ಚರ್ ಧ್ರುವ ಸರ್ಜಾ ಇದ್ದಂಗಿಲ್ಲ. ಏಯ್, ಹೀರೋ ಹೋಲಿಸ್ಬೇಕು ಆ ರೇಂಜಿಗ. ಇವನು ಕ್ಯಾಡ್ಬರೀಸ್ ಇದ್ದಂಗಿಲ್ಲ, ನವಗ್ರಹ ಕ್ಯಾಡ್ಬರೀಸ್. ನೋಡಿ ಫ್ರೆಂಡ್ಸ್, ಯಾವ್ದಾವ್ದೋ ಹೆಸರಲ್ಲಿ ನನ್ನನ್ನ ಏನೇನೋ ಕರೀತಾರೆ, ಯಾರ್ಯಾರಿಗೂ ಏನೇನೋ ಕರೆಸ್ಕೊಂಡು ನಾನು ಒಂಥರ ಕುಣ್ಣಿ ಇದ್ದಂಗಿದ್ದೀನಿ ಫ್ರೆಂಡ್ಸ್. ಅದೇ ಖುಷಿಗೆ ಒಂದು ಹಾಡು ಹೇಳಿ. ಮುಂಗಾರು ಮಳೆ ಏನು ನಿನ್ನ ಹಳೆಗ ಹನಿಗಳ ಲೀಲೆ, ನಿನ್ನ ಮುಗಿಲ ಬಾಲೆ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಬರೋದು ನನಗೆ. ನಾವು ಜನ್ಸಿ ಹುಡುಗರು, ಮತ್ತೊಬ್ರು ನಮಗೆ ಅಷ್ಟು ಗೊತ್ತಿಲ್ಲ. ಇವರೆಲ್ಲ ಪುರಾತನ ಕಾಲದ ಪ್ರತಿಭೆಗಳು. ರಿಪ್ಲೇಸ್ಮೆಂಟ್ ಬರುತ್ತೆ. ಫೇಸ್ ಗಮನಿಸಿ, ಸುಮಂತ್ ಶೈಲೇಂದ್ರ ಅಂತ ಒಬ್ಬ ಹೀರೋ ಇದ್ದ ಗೊತ್ತಾ? ನೋಡಿ ಫ್ರೆಂಡ್ಸ್, ಒಂದೊಂದು ನಿಮಿಷಕ್ಕೂ ಒಂದೊಂದು ಹೆಸರಲ್ಲಿ ನನ್ನ ಕರೀತಿದ್ದಾರೆ. ಆ ಸಿನಿಮಾದ ಹೀರೋ ಇದ್ದಂಗಿಲ್ಲ, ಯಂಗ್ ಡೇಸ್ ಅಲ್ಲಿ. ಹಾ, ಸೇಮ್ ಹಾಗೆ ಇದ್ದಾನೆ. ಮುಂದೆ ನೀನು ಇವಾಗ ನೋಡು ಹೆಂಗ್ ಹಾಡು ಹೇಳ್ತಾರೆ ಅಂತ ನೋಡಿ. ಇವಾಗ ಮೈಕ್ ಕೊಡ್ರಿ ಮೈಕ್. ನಾನು ಹಾಡು ಬರ್ರಿ. ಉಸಿರೇ ಉಸಿರೇ ಏ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಏ ಹೃದಯ ಗೆಲ್ಲಬೇಡ.
ಥ್ಯಾಂಕ್ ಯು. ಇಲ್ಲಿಗೆ ನಿಲ್ಲಿಸಿದ್ದಾರೆ. ನಮ್ಮ ವಿಶಾಲ್ ಅವ್ರೇನೋ ಆಡಿರ್ತೀರಾ? ತುಂಬ ಒಳ್ಳೇದಾಯ್ತು ಇವನು ಇಲ್ಲಿಗೆ ನಿಲ್ಸಿದ್ದು. ಕೇಳೋಕ್ಕಾಗ್ತಾ ಇರಲಿಲ್ಲ. ಅದು ಉಸಿರೇ ಅಂತಾನೆ ಒಂದು ಉಸಿರೇ ಬರ್ತಾ ಇಲ್ಲ ಅದರಲ್ಲಿ. ನಾವು ಹಾಡೆಲ್ಲ ಹೇಳೋದು. ಡೈಲಾಗ್ ಹೇಳಿ. ಡೈಲಾಗ್ ಇಲ್ಲ ಎರಡರಲ್ಲಿ ಯಾವ್ದಾರ ಒಂದು ಹೇಳೇ ಇದೇ ನಮ್ಮ ಚಾಲೆಂಜು. ನೋಡಿ ವಿವೇಕ್ ಅವರು ನಾಗವಲ್ಲಿಯಾಗಿ ಬದಲಾಗ್ತಿರೋದು. ನೋಡು ಗಂಗಾ ನಾಗವಲ್ಲಿ ಯಾಕೆ ಬದಲಾಗ್ತಿರೋದನ್ನ ನೋಡು. ಗಂಗಾ ನಾಗವಲ್ಲಿ ಇಬ್ರು ಎಲ್ಲಿ ಸಿಗ್ತಾರೆ ಸ್ವಲ್ಪ ಹೇಳ ಒಂದು ಡೈಲಾಗ್ ಹೇಳೋ ಬೇಗ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನಿಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲಿಗೊಡಿತಾರೆ. ಜೋರಾಗಿ ಹೇಳು. ಇವೆಲ್ಲ ಮುಚ್ಕೊಂಡು ತಪ್ಪು ಮಾಡ್ದಂಗೆ ಇದ್ರೆ ಯಾರು ಎಲ್ಲೂ ಹೊಡಿತಿರ್ಲಿಲ್ಲ. ಕೆಪ್ರು ನನ್ನ ಮಗ ತಪ್ಪು ಮಾಡ್ಬಿಟ್ಟು ಎಲ್ಲರ ಹತ್ರ ಹೊಡೆದ ತಿನ್ಕೊಂಡ್ ಬರ್ತಾನೆ ಅವನು. ಡೈಲಾಗ್ ಜೋರಾಗಿ ಹೇಳಪ್ಪ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನಿಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲಿಗೊಡಿತಾರೆ. ವಿಶಾಲ್ ಕಪಾಳಕ್ಕೆ ಹೊಡಿಯೋದು. ನಮ್ಮ ಅಪರಿಚಿತ ವ್ಯಕ್ತಿಯವರು ಇದನ್ನ ಅವ್ರ ಅಣ್ಣ ಹೇಳ್ತಾರೆ. ಡೈಲಾಗ್ ಹೆಂಗ್ ಹೇಳೋದಂತ ತೋರಿಸ್ಕೊಡ್ತಾರೆ. ಪಾಪ ಈ ಹುಡುಗ ಯಾರಾದ್ರೂ ನಮಗೆ ಅಲ್ಲ, ಈ ಡೈಲಾಗ್ನ ವಿವೇಕ್ ಅವರು ಹೆಂಗೆ ಗತ್ತಲ್ಲಿ ಹೇಳ್ಬೇಕಂತ ಹೇಳ್ತಾರೆ. ಹೇಳ್ರಿ. ಅವನ ಥರನೇ ಹಿಂಗೆ ಬಾಡಿ ಹಿಂಗೆ ಅಲರ್ಸ್ತಾ ಇರ್ಬೇಕು. ತಂದೆ ತಲೆಗೊಡಿತಾರೆ, ತಾಯಿ ತಂದೆ ತಲೆಗೊಡಿತಾರೆ, ಗೊತ್ತು ವಯಸ್ಸು ಬರ್ಲಿ ನೋಡ್ಲಿ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವ್ರು ಯಾರು ಇನ್ನಷ್ಟು ಬಲಶಾಲಿ ಅಲ್ಲ. ನಾನು ಒಂದು ಶೂ ಪಾಲಿಶ್ ಮಾಡಿದ್ರೆ ನನಗೊಂದು ಬಂದ್ ಕೊಡ್ತಾ ಇದ್ರು. ಇಲ್ಲ ಬರ್ತಿದ್ದೆ ಪಾಲಿಶ್ ಮಾಡಿದ್ರೆ ಅವ್ನು ಬಂದು ಕೊಡ್ತಾ ಇದ್ರು. ಅದಕ್ಕೆ 4.5 ಶೂ ಪಾಲಿಶ್ ಮಾಡಿ ಅರ್ಧ ಬನ್ ಇಸ್ಕೊಂಡು ಓಡಾಕ್ತಿದ್ದೆ ಸಾಕು ಅಂತ. ಅದಕ್ಕೆ ಹಿಂಗಾಗ್ಯಾ? ಇನ್ನು ಅರ್ಧ ಬನ್ ಇವನಿಗೆ ಕೊಡ್ತಾ ಇದ್ದೆ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ. ನಾನು ಏನು ಅನ್ಕೊಂಡೆ ಅಂದ್ರೆ ವಿಶಾಲ್ ಅವರು ಪಾಪ ಡೈಲಾಗ್ ಹೇಳಕ್ ಬರ್ತಾ ಇಲ್ಲ. ವಿವೇಕ್ ಅವರು ಅಂದ್ರೆ ಸಿಕ್ಕಾಪಟ್ಟೆ ಮೂವಿ ಸಿಕ್ಕಾಪಟ್ಟೆ ಗತ್ತಲ್ಲಿ ಒಳ್ಳೆ ಮೂವಿ ಡೈಲಾಗ್ ಹೇಳ್ತಾರೆ ಅನ್ಕೊಂಡ್ರೆ ಇವ್ರು ನೋಡಿ ಡಬ್ಬ ಹತ್ರ ಹೇಳ್ತಾರೆ. ಇಲ್ಲಿ ಲೈಟಿಂಗ್ ಸಕ್ಕತ್ತಾಗಿದೆ. ಹೀರೋ ತರ ಕಾಣಿಸ್ತಿಲ್ಲ ನೀನು. ಅಲ್ಲಿ ಲೈಟ್ ಕಾಣಿಸ್ತಿಲ್ಲ. ಅಲ್ಲ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ, ಯಾರು ಕಾಣಲ್ಲ. ಆಯ್ತು ಬನ್ನಿ. ಈಗ ವಿವೇಕ್ ಅವರು ಕಣ್ಣು ಮುಚ್ಕೊಂಡೆ ಹೇಳ್ತಾರೆ. ಡೈಲಾಗ್ ಹೇಳ ಈಗ ಹೇಳಿ. ಜಗತ್ತಲ್ಲಿ ಗಂಟೆಗೆ 1,000 ಜನ ಹುಡ್ತಾ ಇರ್ತಾರೆ, ಗಂಟೆಗೆ 1,000 ಜನ ಸಾಯ್ತಾ ಇರ್ತಾರೆ. ಆದರೆ ಒಳ್ಳೆ ಕೆಲಸ ಮಾಡ್ತಿರೋರು ಸದಾ ಜೀವಂತವಾಗಿರ್ತಾರೆ. ಕೂಲಾಗಿದ್ದಾಗ ಮಾತ್ರ ನನ್ನ ಜೆಂಟಲ್ಮ್ಯಾನ್. ಕೋಪ ಬಂದರೆ ಬಗ್ಗಿಸ್ಕೊಂಡು ಬಾರಿಸೋ ಬಚ್ಚನ್. ನಮ್ಮ ಫೇವ್ರೇಟ್. ಸೊ ನಮ್ಮ ಕಿಚ್ಚ ಸುದೀಪ್ ಅವರ ಡೈಲಾಗ್ ಹೇಳಿದ್ದಾರೆ. ಇನ್ನೊಂದು ಡೈಲಾಗ್ ಹೇಳ. ಈ ಕೈ 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಜೈ ವಿಷ್ಣುದಾದ. ವಿಷ್ಣುವರ್ಧನ್ ಅವ್ರ ಡೈಲಾಗ್ ಇವ್ರು ಹೇಳ್ತಿದ್ರೆ ಇವ್ರ ಬಾಯಲ್ಲಿ ನನಗೆ ಕೇಳಕ್ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ಜೋಕ್ ಮಾಡಿದ್ ಜೋಕ್. ಐ ಆಮ್ ಜೋಕಿಂಗ್. ಇದು ಇದೇ ತರ ಮುಂದುವರೆದ್ರೆ ಈ ತರ ಟ್ರೋಲಿಂಗ್ಸ್ ನಾನು ನಾಳೆಯಿಂದ ಇವ್ರ ಜೊತೆ ಸೇರಲ್ಲ. ನಾಳೆಯಿಂದ ನಾವು ಕರೆಯಲ್ಲ, ಯಾಕೆಂದ್ರೆ ನಾಳೆಯಿಂದ ಜಾತ್ರೆ ಮುಗೀತು. ನಾನು ವಿಡಿಯೋ ಎಡಿಟ್ ಮಾಡಕ್ ಬರಲ್ಲ. ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಇವ್ರು ಬರ್ತಾರೆ, ಸುಮ್ಮನೆ ಕುತ್ಕೊಂತಾರೆ ಅಷ್ಟೇ. ಇಲ್ಲ ನಾನು ನೋಡ್ತಾ ಇರ್ತೀನಿ. ನೋಡಿ ಗೈಸ್, ಇವಾಗ ಒಂದು ಸತ್ಯ ಹೇಳ್ತೀನಿ ಕೇಳಿ. ವಿಡಿಯೋ ಎಡಿಟಿಂಗ್ ಮಾಡುವನ ಬನ್ನಿ ಅಂತ ಬೆಳಗ್ಗೆ 11 ಗಂಟೆ ಕರೆದೆ ಅಂತ ತಿಳ್ಕೊಳ್ಳಿ. ಇವ್ರು 12 ಗಂಟೆ ಬರ್ತಾರೆ. 12 ಗಂಟೆ ಬಂದು 12:10ಕ್ಕೆ ಬ್ರೋ ಒಂದು 5 ನಿಮಿಷ ಕೆಲಸ ಇದೆ ಮನೆಗೆ ಹೋಗಿ ಬರ್ತೀನಿ ಅಂತ 12:10ಕ್ಕೆ ಹೋಗ್ತಾರೆ. 10 ನಿಮಿಷ ಅದಾದಮೇಲೆ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಅಂತಾರೆ ಫೋನ್ ಮಾಡಿದರೆ. ಸೊ ಊಟ ಮಾಡ್ಕೊಂಡು ಬರ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. 3 ಗಂಟೆ ಆಗುತ್ತೆ, 4 ಗಂಟೆ ಆಗುತ್ತೆ, ಒಂದು ಫೋನ್ ಮಾಡ್ತೀವಿ. ಸೊ ಇಲ್ಲೇ ಬಂದೆ, ಇನ್ನೇನು 2 ನಿಮಿಷ ಇಲ್ಲೇ ಬಂದೆ ಅಂತಾರೆ. ಆಮೇಲೆ 6 ಗಂಟೆ ಕಸ ಹೊಡಿಬೇಕು, ನೆಲ ಒರೆಸ್ಬೇಕು ಅಂತಾರೆ. ಸೊ 6 ಗಂಟೆ ಕಸ ಹೊಡೆದು ನೆಲ ಒರೆಸ್ಕೊಂಡು 7 ಗಂಟೆ ನಮ್ಮ ಮನೆಗೆ ಬರ್ತಾರೆ. ಅವಾಗ ಇನ್ನೇನು ವೀಡಿಯೋ ಎಡಿಟಿಂಗ್ ಮಾಡೋಣ ನಾವು ಹೇಳಿ. ನಾನು ನಮ್ಮ ಮನೇಲಿ ನಮ್ಮ ಮನೆ ಜವಾಬ್ದಾರಿ ಎಲ್ಲ ನನ್ನ ಹೆಗ್ಲ ಮೇಲೆ ಇರೋದ್ರಿಂದ ನೋಡಿ ಹೆಗ್ಲು ಬಿದ್ದೋಗಿದೆ ಜವಾಬ್ದಾರಿ ತಗೊಂಡು. ಸೊ ಹಾಗಾಗಿ ಕಸ ಹೊಡಿ ಅಂಥದ್ದು ಏನು ಜವಾಬ್ದಾರಿ ತಗೊಂತಾರೆ ಅಂತ ಕೇಳಿ ಹೇಳ್ರಿ. ಜವಾಬ್ದಾರಿ ಅಂತ ನಮ್ಮ ಮನೇಲಿ ಹೇಳಿದ್ರೆ ಏನಂತ ನನಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಟಿಲ್ಲ. ತಗೋ ಅಂತ ಹೇಳಿದ್ರೆ ತಗೊಂಡಿದ್ದೀನಿ.